ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ದಂಟಿನ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬೇಗ ಆಗುತ್ತೆ. ಸೊಪ್ಪಿನ ಪಲ್ಯ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ತೊಳೆದಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಯಾಕೋ ತುಂಬಾ ಒಂಥರ ಮೈಕೈ ನೋವು, ಜ್ವರ ಬರೋ ಥರ ಇತ್ತು. ಅಡುಗೆ ಮಾಡೋಕ್ಕೆ ಮೂಡಿರಲಿಲ್ಲ. ಆದ್ರೂ ಸೊಪ್ಪು ತೊಗೊಂಬಂದಿದ್ನಲ್ಲ ಅಂತ ಮಾಡ್ತಾ ಇದ್ದೀನಿ. ಇದು ಸಿಂಪಲಾಗಿ ಆಗುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳೋದಷ್ಟೇ. ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ಸೊಪ್ಪು ರಾತ್ರಿದು ಬಸ್ಸಾರಿತ್ತು, ಅದಕ್ಕೇ ಪಲ್ಯ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ದಂಟಿನ ಸೊಪ್ಪು ತುಂಬ ತಂಪು ದೇಹಕ್ಕೆ ಮತ್ತು ತುಂಬ ಒಳ್ಳೆಯದು ಫ್ರೆಂಡ್ಸ್. ಒಂದೊಂದು ದಿನ ಅಂತೂ ತುಂಬ ಎನರ್ಜಿ ಇರುತ್ತೆ. ಆ ಅಡುಗೆ ಮಾಡೋಣ, ಈ ಅಡುಗೆ ಮಾಡೋಣ, ಮಕ್ಳಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡೋಣ ಅಂತ ಎನರ್ಜಿಕ್ಕಾಗಿ ಬರ್ತೀನಿ ಮನೆಗೆ. ಮತ್ತು ಒಳ್ಳೊಳ್ಳೆ ಅಡುಗೆಗಳು ಕೂಡ ಮಾಡ್ತೀವಿ. ಒಂದೊಂದು ದಿನ ಅಂತೂ ಫುಲ್ ಟಯರ್ಡಾಗಿರುತ್ತೆ. ಕೆಲಸದ ಟೆನ್ಷನು, ಮನೆ ಟೆನ್ಷನು, ಏನೇನೋ ಒಂಥರ ಬೇಜಾರಾಗಿರುತ್ತೆ. ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಅಂಥ ಟೈಮಲ್ಲಿ ಏನಾದ್ರು ಸಿಂಪಲಾಗಿ ಮಾಡ್ಕೋಬೋದು ಅಂದರೆ ಈ ಥರ ಪಲ್ಯ ಮಾಡ್ಕೋಬೋದು ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಆಗುತ್ತೆ ಅಂದರೆ ಅಷ್ಟು ಈಸಿಯಾಗಿ ಆಗುತ್ತೆ. ನಾನು ಸೊಪ್ಪು ತೊಳೆದು ಸೋಸಿಕ್ಕೊಂಡಿದ್ದೀನಿ. ನೀರೆಲ್ಲ ಹೋಗಿದೆ. ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೊಂಚೂರು ಉಪ್ಪು ಹಾಕಿದ್ರೆ ಸಾಕು, 2-3 ನಿಮಿಷದಲ್ಲಿ ಪಲ್ಯ ರೆಡಿಯಾಗುತ್ತೆ. ನಮ್ಗೆ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಬೇಜಾರಿರಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಅಡುಗೆ ಆಗಲಿ, ಮಕ್ಕಳು ನೋಡ್ಕೊಳೋದಾಗಲಿ, ಮನೆ ಕ್ಲೀನಿಂಗ್ ಆಗಲಿ, ಪ್ರತಿಯೊಂದು ನಾವು ಮಾಡ್ಕೊಳ್ಲೇಬೇಕು. ಅದು ನಮ್ಮ ಜವಾಬ್ದಾರಿ. ಆದರೂ ಒಂದೊಂದು ಸತಿ ತುಂಬ ಟೆನ್ಷನ್ ಆದಾಗ ಯಾವ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಒಂಥರ ಬೇಜಾರಾಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜವಾಬ್ದಾರಿಗಳನ್ನ ನಾವೇ ನಿಭಾಯಿಸಬೇಕು. ನಮ್ಮ ಜವಾಬ್ದಾರಿಗಳನ್ನ ಬೇರೆಯವ್ರ ಮೇಲೆ ಹೊರೆಯಾಗಿ ಇರೋಕ್ಕಾಗಲ್ಲ. ಯಾರನ್ನೂ ನಾವು ಏನು ಹೇಳೋಕ್ಕಾಗಲ್ಲ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇವರಿಂದ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ. ನಮ್ಮದೇನಿದೆ ಜವಾಬ್ದಾರಿಗಳು, ನಮ್ಮ ಹೆಣ್ಮಕ್ಳಾಗಿ ನಾವು ಏನು ಮಾಡಬೇಕು ಅದು ಮಾಡಲೇಬೇಕಾಗುತ್ತೆ. ನಾನಂತೂ ಒಂದೊಂದು ಸತಿ ತುಂಬ ಬೇಜಾರಾದಾಗ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆ ಬೇಜಾರಲ್ಲೂ ಏನಾದರೂ ಒಂದು ಮಾಡೋಕ್ಕೆ ಹೋಗ್ತೀನಿ. ಅದು ತುಂಬ ಚೆನ್ನಾಗೂ ಆಗುತ್ತೆ. ಇವತ್ತಂತೂ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ರಾತ್ರಿದೇ ಬಸ್ಸಾರಿತ್ತು, ಅದಕ್ಕೇ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. ನಮಗೆ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಬೇಗ ಮಾಡ್ಕೋಬೋದು. ನೈಟಲ್ಲಿ ಏನಾದ್ರು ಸಾಂಬಾರಿದ್ರೆ ಅಥವಾ ಸಾಂಬಾರಿಲ್ಲ ಅಂದರೆ ಒಂದು ರಸಮ್ ಮಾಡಿಕೊಂಡ್ರೂ ಕೂಡ ಇದು ಅದಕ್ಕೆ ಪರ್ಫೆಕ್ಟಾಗಿರುತ್ತೆ. ಊಟಕ್ಕೆ ಒಂದು ಒಳ್ಳೆ ಊಟನೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್, ಶೇರ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ವೀಡಿಯೋ ಹಾಕಬೇಕು ಅಂತ ಅಂದ್ಕೊತೀನಿ. ಆದರೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮನೆಯನ್ನು ಮೇಂಟೈನ್ ಮಾಡ್ಕೋಬೇಕು, ಆಚೆನೂ ಕೆಲಸ ಮಾಡಬೇಕು. ಆಗ್ತಾನೇ ಇಲ್ಲ ವೀಡಿಯೋಗಳನ್ನ ಹಾಕೋಕ್ಕೆ. ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಹಾಕ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೊಂದು ಒಳ್ಳೊಳ್ಳೆ ವೀಡಿಯೋ ಹಾಕ್ಬೇಕನ್ನೋ ಇದು ಕಾನ್ಫಿಡೆನ್ಸ್ ಬರುತ್ತೆ. ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮೊಸರನ್ನು ಇಟ್ಟಿದ್ದೀನಿ. ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ನೋಡಿ. ಅನ್ನ ಹಾಕ್ತಾಯಿದ್ದೀನಿ ತೆಟ್ಟೆಗೆ. ಇದ್ರ ಜೊತೆ ಒಂದು ಈರುಳ್ಳಿ ಕಟ್ ಮಾಡಿರ್ತಾಯಿದ್ದೀನಿ. ಈ ಥರ ಒಂದು ಸ್ವಲ್ಪ ಮಕ್ಳಿಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಥರ ತೆಟ್ಟೆಲೆಲ್ಲ ಇಟ್ಟು ಒಂದು ಈರುಳ್ಳಿ, ಮೊಸರು, ಸೊಪ್ಪು ಈ ಥರ ಎಲ್ಲ ಇಟ್ಟು ಕೊಟ್ಟರೆ ಅವ್ರಿಗೊಂಥರ ಖುಷಿ ಆಗುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ. ಈ ಥರ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ಒಂದು ಊಟ ರೆಡಿ ಆಯಿತು. ಇರೋದ್ರಲ್ಲೇ ಖುಷಿ ಪಡೋದೇ ಜೀವನ ಅಲ್ವಾ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.